ಹಲ್ಲೆಲೂಯ. ದೇವರ ನಮಗೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಆಡಿದಂತ 5ನೇ ಮಾತು. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನ. ನನಗೆ ನೀರಡಿಕೆ ಆಗಿದೆ. ಹಲ್ಲೆಲೂಯ. ದೇವರ ನಮಗೆ ಸ್ತೋತ್ರವಾಗಲಿ. ಸ್ವತಃ ಜೀವ ಜಲವಾಗಿರುವ ಯೇಸು ಸ್ವಾಮಿಯೇ ಇಲ್ಲಿ ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಕೇಳುವುದಾದರೆ, ಅವರು ನೀರಡಿಕೆ ಆಗಿದೆ ಎಂಬುದಾಗಿ ಕೇಳುತ್ತಿರುವುದು ದಾಹದ ನೀರಡಿಕೆ ಅಲ್ಲ, ಆತ್ಮಗಳ ನೀರಡಿಕೆ. ಆತ್ಮಗಳು ನಶಿಸಿ ಹೋಗುತ್ತಿದ್ದಾವೆ ಎಂದು ತಿಳಿದು ಅದಕ್ಕಾಗಿ ಅವರು ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಇಲ್ಲಿ ಶಿಲುಬೆಯ ಮೇಲೆ ಈ ಮಾತನ್ನು ನುಡಿಯುತ್ತಿದ್ದಾರೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥಿಸುತ್ತಾರೆ. ಪರಿಶುದ್ಧನೂ ಉನ್ನತನೂ ನೀತಿವಂತನಾದ ದೇವರೇ, ನಿಮಗೆ ಸ್ತೋತ್ರ ಮಾಡ್ತೀನಪ್ಪ. ಈ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ ಅಪ್ಪ, ಯಾವ ಪ್ರಕಾರ ನೀವು ಆತ್ಮಗಳಿಗಾಗಿ ದಾಹ ಪಟ್ಟಿದ್ದೀರೋ ಕರ್ತನೆ, ಅದೇ ಪ್ರಕಾರ ನಾವು ಸಹ ಆತ್ಮಗಳಿಗಾಗಿ ದಾಹ ಪಡುವಂತೆ ತವಕ ಪಡುವಂತೆ ನೀವು ಸಹಾಯ ಮಾಡಿರಿ ಎಂಬುದಾಗಿ ನಮ್ಮನ್ನು ನಿನ್ನ ಕರಗಳಿಗೆ ಒಪ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಾ ಆಮೆನ್.